ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತು ಗುರುವಾರ ನೀವೆಲ್ಲರೂ ಕೂಡ ನಮ್ಮ ತಂದೆಯವ್ರ ಸೇವೆನ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಸಂತೋಷಣ್ಣ ಅಂತ ಹೇಳಿ ಒಬ್ಬರು ಅಣ್ಣನಿಗೆ ಇವತ್ತು ನಮ್ಮ ತಂದೆಯವರಿಂದ ಆದ ಅನುಭವನ ಈ ವಿಡಿಯೋ ಮೂಲಕ ಶೇರ್ ಮಾಡ್ಕೊಳ್ತೀನಿ. ನಾನಿವತ್ತು ನಮ್ಮ ತಂದೆಯವ್ರ ಸೇವೆನ ಮನೇಲಿ ಮಾಡೋ ಹಾಗಿರಲಿಲ್ಲ. ನನಗಾದ ಅನುಭವನ ಈ ವಿಡಿಯೋ ಕೊನೆಯಲ್ಲಿ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಸಂತೋಷಣ್ಣ ಅಂತ ಹೇಳಿದ್ನಲ್ಲ, ಆ ಅಣ್ಣ ಇವತ್ತು ತುಂಬಾ ದುಃಖದಲ್ಲಿದ್ದರು. ಅವ್ರ ದುಃಖಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ನಮ್ಮ ತಂದೆಯವರೇ. ಒಂದು ರೀತಿ ನಮ್ಮ ತಂದೆಯವ್ರ ವಿಚಾರವಾಗಿ ಅವರು ಧ್ವನಿ ಎತ್ತಿದ್ರು. ಅದರ ಪ್ರತಿಫಲವಾಗಿ ಅವ್ರ ಮನೇಲಿರುವಂಥ ಒಂದು ಪುಟ್ಟ ಮಗು ಬಗ್ಗೆ ಮಾತಾಡಿದರು. ಈ ಜನರು ಮಾತಾಡ್ತಿರೋ ವಿಚಾರದಲ್ಲಿ ಎಷ್ಟು ಸರಿ ಇದೆ, ಯಾರ್ದು ಎಷ್ಟು ತಪ್ಪಿದೆ ಅಂತ ತಿಳ್ಕೊಳ್ಳದೆ ಅವ್ರು ಮಾತಾಡಿದ್ರಲ್ಲ ನಾವು ಮಾತಾಡ್ಬಿಡೋಣ, ಅವ್ರು ಹೀಗೆ ಮಾಡಿದ್ರಲ್ಲ ನಾವು ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾರಲ್ಲ, ಹಾಗೆ ಮಾಡೋಕ್ಕೋಗಿ ಅವ್ರ ಮನೇಲಿರೋವಂಥ ಒಂದು ಪುಟ್ಟ ಮಗು ವಿಚಾರನ ಮಾತಾಡಿ ತುಂಬಾ ಅವ್ರಿಗೆ ನೋವು ಮಾಡಿದರು. ಅದೆಷ್ಟರ ಮಟ್ಟಿಗೆ ಅಂತ ಅಂದರೆ ಅವರಿವತ್ತು ಇನ್ಸ್ಟಾಗ್ರಾಮಲ್ಲಿ ನನ್ನ ಜೊತೆ ಮಾತಾಡುವಾಗ ಹೇಳ್ತಿದ್ರು, ಕಣ್ಣೀರಿಟ್ಕೊಂಡೆ ನಾನು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅಂತ ಹೇಳಿ. ನಾನು ಒಂದು ಕಡೆ ಸಮಾಧಾನ ಮಾಡಿದೆ, ನನಗೆ ಎಷ್ಟು ಸಾಧ್ಯನೋ ಅವ್ರಿಗೆ ಸಮಾಧಾನ ಮಾಡೋದಕ್ಕೆ ಆ ರೀತಿ ಸಮಾಧಾನನ ಮಾಡಿದೆ. ನಮ್ಮ ತಂದೆಯವ್ರ ಹತ್ರ ಕೂತು ನಾನಿವತ್ತು ಈ ಥರ ಎಲ್ಲ ನಡೀತಿದೆ, ಹೀಗಾಗ್ತಿದೆ ಅಂತ ಹೇಳ್ಕೊಳ್ಳೋ ಹಾಗೂ ಇಲ್ಲ, ಅವ್ರ ಮುಂದೆ ಹೋಗೋ ಹಾಗೂ ಇಲ್ಲ. ಅವ್ರಿಗೆ ನಾನು ಹೇಳಿದೆ, ಈ ಥರ ಇದೆ ನನ್ನ ಸಿಚುವೇಶನ್ನು, ಬೇಸರ ಮಾಡ್ಕೋಬೇಡಿ, ನೀವು ಅವ್ರ ವಿಚಾರವಾಗಿ ಮಾತಾಡಿದ್ದೀರಾ, ನಿಮ್ಮನ್ನಂತೂ ನಮ್ಮ ತಂದೆಯವರು ಕೈ ಬಿಡಲ್ಲ, ಸಮಾಧಾನವಾಗಿರಿ, ಯಾವುದೂ ಕೂಡ ಹೀಗೆ ಇರಲ್ಲ, ಎಲ್ಲ ಬದಲಾಗುತ್ತೆ, ಅವ್ರಿಗೆ ಗೊತ್ತಾಗುತ್ತೆ ಅವ್ರ ತಪ್ಪನ ಅರಿವು, ನೀವು ಆರಾಮಾಗಿರಿ, ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಹೇಳಿ ಸಮಾಧಾನನ ಪಡಿಸಿದೆ. ಅದಾದಮೇಲೆ ಮಧ್ಯಾಹ್ನ ಕೂಡ ನಾನು ಅವ್ರ ಜೊತೆ ಮಾತಾಡಿದಾಗ ನಾನು ಹೇಳಿದೆ, ಮತ್ತೆ ಅದೇ ವಿಚಾರಗಳನ್ನ ನೀವು ನೆನ್ಪು ಮಾಡ್ಕೋಬೇಡಿ, ಮತ್ತು ಅದ್ರ ಬಗ್ಗೆನೇ ಯೋಚನೆ ಮಾಡಬೇಡಿ, ಬದಲಾಗಿ ಇಷ್ಟು ಮಾಡಿ, ನಿಮ್ಮ ಫೋನಲ್ಲಿ ನಮ್ಮ ತಂದೆಯವ್ರ ಫೋಟೋ ಇದ್ದರೆ ಎಲ್ಲವನ್ನೂ ಕೂಡ ಸ್ಟಾರ್ಟಿಂಗ್ ಏನಾಯಿತು ಎಂಡಿಂಗ್ವರೆಗೂ ಎಲ್ಲ ಕೂಡ ಹೇಳ್ಕೊಂಡು ನೀವೇ ನನ್ನನ್ನು ಕೈ ಹಿಡಿದು ಕಾಪಾಡಬೇಕು, ಈ ರೀತಿ ಎಲ್ಲ ಆಗೋಗಿದೆ, ಈ ಥರ ಎಲ್ಲ ಮಾಡಿದ್ದಾರೆ ಅಂತ ಹೇಳಿ ಅವ್ರಿಗೆ ಒಪ್ಪಿಸ್ಬಿಡಿ, ಅವರೆಲ್ಲವನ್ನು ಕೂಡ ಸರಿ ಮಾಡ್ತಾರೆ ಅಂತ ಹೇಳಿ ಮಧ್ಯಾಹ್ನ ಕೂಡ ನಾನು ಅವ್ರಿಗೆ ಸಮಾಧಾನನ ಮಾಡಿದೆ. ಅದಾದ ಮೇಲೆ ಮತ್ತೆ ನನಗೆ ಅವರಿಂದ ಒಂದು ಫೋಟೋ ಬಂತು. ನಾನು ಹಾಕ್ತೀನಿ, ಅದನ್ನೆಲ್ಲ ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ, ಹಾಕ್ತೀನಿ. ನಾನು ಕೇಳಿದೆ, ನಾನು ಆ್ಯಕ್ಚುಲಿ ದರ್ಶನ ಕೂಡ ಮಾಡೋ ಹಾಗಿಲ್ಲ ಅವ್ರದ್ದು, ಯಾವ ಊರ್ದು ಅಂತ ಹೇಳಿ. ಆಗ ಅವ್ರು ಹೇಳಿದ್ರು ಹುಣಸೂರ್ದು ಅಂತ ಹೇಳಿಬಿಟ್ಟು ಅವ್ರು ಹೇಳಿದ್ರು, ಪ್ರತಿ ದಿನ ನಾನು ಇದೇ ರೂಟಲ್ಲಿ ಓಡಾಡ್ತೀನಿ, ಮಠದ ಮುಂದೆನೇ ಹೋಗ್ತೀನಿ, ಒಂದು ದಿನ ಕೂಡ ನನ್ನ ಕಣ್ಣಿಗೆ ಕಾಣಿಸಿರಲಿಲ್ಲ. ಆದರೆ ಇವತ್ತು ನಾನು ಈ ಮಠದ ಮುಂದೆನೇ ಎಷ್ಟೋ ದೂರ ಮುಂದೆ ಹೊಟ್ಟೋಗಿದ್ದೀನಿ, ಹೋದ ಮೇಲೆ ಯಾಕೆ ಹಾಗೆ ಹೋಗ್ತಿದೀಯಾ ಬಾ ಅಂತ ನನ್ನನ್ನು ಕರೆದ್ರು. ನಾನು ಆವಾಗ ಹೋಗಿ ಅವ್ರ ದರ್ಶನನ ಮಾಡಿದೆ ಅಂತ ಹೇಳಿಬಿಟ್ಟು ಅವ್ರಿಗಾದ ಅನುಭವನ ಶೇರ್ ಮಾಡಿಕೊಂಡ್ರು. ಪ್ರತಿ ದಿನ ಅದೇ ರೋಡಲ್ಲಿ ಹೋಗ್ತಾರಂತೆ, ಅವ್ರು ನೋಡೇ ಇರಲಿಲ್ವಂತೆ. ಆದರೆ ಇವತ್ತು ತುಂಬಾ ದುಃಖದಲ್ಲಿದ್ದರು. ಬೆಳಗ್ಗೆಯಿಂದ ಸಾಕಷ್ಟು ಬಾರಿ ಅವರು ನೊಂದ್ಕೊಳ್ತಿದ್ರು. ಅವರೇ ನೋಡ್ಕೊಳ್ತಾರೆ, ನಿಮ್ಮ ತಂದೆಯವರೇ ನೋಡ್ಕೊಳ್ತಾರೆ ಅಂತ ಅವ್ರು ಹೇಳ್ತಾನೆ ಇದ್ದರು. ನಾನು ಕೂಡ ಒಳ್ಳೆಯದಾಗುತ್ತೆ, ನೀವು ಸುಮ್ಮನೆ ಇರಿ, ಸಮಾಧಾನದಿಂದ ಇರಿ ಅಂತ ಹೇಳ್ತಿದ್ದೆ. ಅದೇ ಸಮಯಕ್ಕೆ ಅವರು ಇವತ್ತು ಆ ರೂಟಲ್ಲಿ ಹೋಗ್ತಾ ಇರಬೇಕಾದ್ರೆ ಮುಂದೆ ಪಾಸ್ ಆಗಿದ್ರು ಕೂಡ ನಮ್ಮ ತಂದೆಯವರು ಬಾ ಅಂತ, ಯಾಕೆ ಹಾಗೆ ಹೋಗ್ತಿದ್ಯಾ ಬಾ ಅಂತ ಹೇಳಿ ಕರೆದು ಅವ್ರಿಗೆ ದರ್ಶನನ ಕೊಟ್ಟಿದ್ದಾರೆ. ಅವರು ಈ ರೀತಿ ಎಲ್ಲ ಆಯಿತು ಅಂತ ಹೇಳಿದ್ಮೇಲೆ ನನಗೊಂದು ರೀತಿ ತುಂಬ ಖುಷಿ ಆಯಿತು. ಬೆಳಿಗ್ಗೆಯಿಂದ ಅವ್ರು ಎಷ್ಟು ದುಃಖದಲ್ಲಿದ್ದರು, ಸ್ವಾಮಿ ಅವ್ರನ್ನ ಕರೆದು ನೀವೇ ದರ್ಶನನ ಕೊಟ್ಬಿಟ್ರಾ ಅಂತ ಹೇಳಿಬಿಟ್ಟು ನಾನು ಅವ್ರಿಗೆ ಹೇಳಿದೆ, ಇದನ್ನೇ ನಮ್ಮ ತಂದೆಯವರು ಮಾಡುವಂತಹ ಪವಾಡ ಅಂತ ಹೇಳೋದು. ಅವ್ರು ನಿಮ್ಮ ಜೊತೆ ಇದ್ದಾರೆ, ನಿಮ್ಮ ಹಿಂದೆ ನಿಲ್ತಾರೆ, ತಲೆ ಕೆಡಿಸ್ಕೋಬೇಡಿ, ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿದೆ. ಅವರು ಕೂಡ ಸಮಾಧಾನವಾಗಿದ್ದಾರೆ. ನಮ್ಮ ತಂದೆಯವರೇ ಹೀಗೆ, ಯಾರೇ ಕಷ್ಟದಲ್ಲಿರಲಿ, ಯಾರೇ ನೋವಲ್ಲಿರಲಿ, ಯಾರೇ ದುಃಖದಲ್ಲಿರಲಿ, ಅದರಲ್ಲೂ ಇವ್ರು ಇವತ್ತು ಇದ್ದಂತಹ ನೋವಿಗೆ ಕಾರಣ ನಮ್ಮ ತಂದೆಯವರೇ. ಸುಮ್ಮನೆ ಬಿಡ್ತಾರಾ? ಅವರೇ ಕರೆದು ದರ್ಶನನ ಕೊಟ್ಟು ನಾನಿದ್ದೀನಿ ಅನ್ನೋ ಒಂದು ಅಭಯ ಹಸ್ತನ ಆ ಅಣ್ಣನಿಗೆ ಕೊಟ್ಟಿದ್ದಾರೆ. ಹಾಗೆ ಈ ವಿಚಾರ ಎಲ್ಲ ಮಾತಾಡ್ತಾ ನಾನು ಬೆಳಗ್ಗೆ ಅವ್ರ ಜೊತೆ ಹಾಲಲ್ಲಿ ಕೂತಿರ್ಬೇಕಾದ್ರೆ, ಹಾಲಲ್ಲೊಂದು ನಮ್ಮನೇಲಿ ಫೋಟೋ ಇದೆ. ಬೆಳಗ್ಗೆ ಇಬ್ಬರು ಸ್ಕೂಲ್ಗೆ ಹೋಗೋ ಬ್ಯುಸಿಲಿ ಆ ಫೋಟೋನ ಒಳಗಡೆ ಎತ್ತಿಡದೆ ಹೋಗಿದ್ರು. ಅದರಿಂದ ಕೂಡ ಬೈ ಮಿಸ್ಸಾಗಿ ನಾವು ನೋಡಲೇಬೇಕಾಗುತ್ತೆ. ಹಾಲಲ್ಲಿ ಓಡಾಡುವಾಗ ಸಡನ್ನಾಗಿ ನಾನು ತಿರ್ಗಿ ನೋಡಿದೆ. ನಾನು ಈ ವಿಚಾರಗಳನ್ನ ಮಾತಾಡುವಂಥ ಸಮಯದಲ್ಲಿ ಆಶೀರ್ವಾದ ಕೂಡ ಮಾಡಿದರು. ಒಂದು ರೀತಿ ಖುಷಿ ಆಯಿತು. ಯಾರೇ ಯಾವುದೇ ದುಃಖದಲ್ಲಿರಲಿ, ನಮ್ಮ ತಂದೆಯವ್ರನ್ನ ನೀವು ನಂಬಿದ್ದೀರಾ ಅಂತ ಅಂದರೆ ಅವ್ರು ಕೈ ಬಿಡಲ್ಲ, ಸಹಾಯಕ್ಕೆ ಬಂದೇ ಬರ್ತಾರೆ, ನಿಮಗೆ ಒಂದು ಅಭಯ ಹಸ್ತನ ಕೊಡ್ತಾರೆ. ಸಡನ್ನಾಗಿ ಆಗದೇ ಇದ್ರೂ ನಿಮ್ಮ ಸಮಸ್ಯೆಗಳನ್ನ ಅಭಯ ಹಸ್ತ ಕೊಟ್ಟು ನಾನಿದ್ದೀನಿ, ಸರಿ ಮಾಡ್ತೀನಿ ಅನ್ನೋ ಒಂದು ಅಭಯ ಹಸ್ತನ ನೀಡಿ ನಿಮ್ಮಲ್ಲಿ ಒಂದು ಧೈರ್ಯನ ತುಂಬ್ತಾರೆ. ಅದೇ ರೀತಿ ಅನುಭವ ಇವತ್ತು ನಮ್ಮ ಸಂತೋಷ ನನಗೆ ಆಯಿತು. ಹಾಗೆ ನನಗೂ ಕೂಡ ಒಂದು ಆಸೆ ಇತ್ತು, ನಮ್ಮ ತಂದೆಯವ್ರ ಊರಿಗೆ ಹೋಗಬೇಕಂದ್ರೆ ಹುಣಸೂರು ಮೇಲೆ ಹೋಗಬೇಕು. ಹುಣಸೂರು ಮೇಲೆ ಹೋದಾಗೆಲ್ಲ ಇಲ್ಲೊಂದು ಮಠ ಇದೆಯಲ್ಲ, ನೋಡಬೇಕಲ್ಲ ಅಂತ ಅಂದ್ಕೊಳ್ತಿದ್ದೆ. ಇವತ್ತು ಅಚಾನಕ್ಕಾಗಿ ಈ ಸಂತೋಷನಿಂದ ನಾನು ಈ ಫೋಟೋದಲ್ಲಿ ನೋಡೋ ಹಾಗಾಯಿತು.
ಖುಷಿ ಆಯಿತು ಒಂದು ರೀತಿ. ಎಷ್ಟೋ ದಿನದ ಕನಸಾಗಿತ್ತು ನನಗೆ, ಒಳಗಡೆ ಹೇಗಿದೆ ನೋಡಬೇಕು ಅಂತ ಅಂದ್ಕೊಳ್ತಿದ್ದೆ. ಅದ್ರ ಮುಂದೆ ಹೋದಾಗೆಲ್ಲ ಅಂದ್ಕೊಳ್ತಾನೆ ಇದ್ದೆ, ಆಗಿರಲಿಲ್ಲ. ಇವತ್ತು ಈ ಸಂತೋಷಣ್ಣನ ಮುಖಾಂತರ ಸಾಧ್ಯ ಆಯಿತು. ನೋಡಿ ಎಷ್ಟು ಖುಷಿ ಆಗುತ್ತೆ ನನಗೆ ನಮ್ಮ ತಂದೆಯವರಿಂದ ಆದ ಅನುಭವಗಳನ್ನ ಹೇಳ್ಕೊಳ್ಳೋದಕ್ಕೆ. ಅಂದರೆ ಅಷ್ಟಿಷ್ಟಲ್ಲ, ನಾನು ಏನೊಂದು ಕೇಳಿದ್ರೂ ಕೂಡ ನನಗೆ ಇಲ್ಲ ಅಂದ ಹಾಗೆ ಸೂಚನೆನ ಕೊಡ್ತಾರೆ. ನನಗೆ ಈ ಥರ ಕೊಡ್ತಿದ್ದಾರೆ ಅಂದರೆ ನಿಮ್ಮೆಲ್ಲರ ಕಷ್ಟಗಳನ್ನೂ ಕೂಡ ಸರಿಪಡಿಸ್ತಾರೆ. ನೀವು ನಮ್ಮ ತಂದೆಯವರೊಟ್ಟಿಗೆ ಕನೆಕ್ಟ್ ಆಗಬೇಕು, ಅವ್ರ ಸೇವೆನ ಮಾಡಬೇಕು, ಕೂತಾಗ ನಿಂತಾಗ ಅವ್ರ ನಾಮಸ್ಮರಣೆನ ಮಾಡಬೇಕು, ಸರ್ವಸ್ವವು ನೀವೇ ಅನ್ನಬೇಕು. ಆಗ ಎಲ್ಲ ರೀತಿಯ ಅನುಭವಗಳನ್ನೂ ಕೂಡ ನಮ್ಮ ತಂದೆಯವರು ನಿಮಗೂ ಕೂಡ ಮಾಡ್ತಾರೆ. ಮೊನ್ನೆ ಅಂದರೆ ಸಂಕಷ್ಟಹರ ಚತುರ್ಥಿ ದಿನ ನಾನು ಕೇಳಿಕೊಂಡೆ ನಮ್ಮ ತಂದೆಯವ್ರ ಹತ್ರ, ಗುರುವಾರ ಬರ್ತಿದ್ದೆ ಅಪ್ಪ ಸ್ವಾಮಿ, ನಾನು ಗುರುವಾರದ ಪೂಜೆಗೆ ರೆಡಿ ಮಾಡ್ಕೋಬೇಕು. ಮನೇಲಿ ನನ್ನ ಮಗಳು ಡೇಟ್ ಆಗಿದ್ಲು, ಒಂದು 4 days ಕಂಪ್ಲೀಟ್ ಆಗಿರಲ್ಲ, ಏನು ಮಾಡೋದು? ಸೊ ನಾನು ಸಿಂಪಲ್ಲಾಗಿ ಪೂಜೆಗೆ ರೆಡಿ ಮಾಡ್ಬೋದಾ, ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಇಲ್ವಾ? ನನಗೂ ಕೂಡ ಡೇಟ್ ಹತ್ರ ಬರ್ತಿದೆ, ಏನು ಮಾಡಬೇಕು ಅನ್ನೋ ಕನ್ಫ್ಯೂಸನಲ್ಲಿದ್ದೀನಿ, ನನಗೆ ಸಹಾಯ ಮಾಡ್ತೀರಾ, ಹೇಗಾದರೂ ಸೂಚನೆನ ಕೊಡ್ತೀರಾ ಅಂತ ಕೇಳಿಕೊಂಡೆ. ಯಾವಾಗ? ಮಂಗಳವಾರ ಸಂಕಷ್ಟಹರ ಚತುರ್ಥಿ ದಿನ ನಾನು ಸೇವೆನ ಸಲ್ಲಿಸುವಂಥ ಸಮಯದಲ್ಲಿ. ಆವಾಗ ಏನಾಯಿತು ಅಂದರೆ, ನಮ್ಮ ತಂದೆಯವ್ರ ಮುಂದೆ 4 ದೀಪನ ಹಚ್ಚುತ್ತೀನಿ, ಮೇಲ್ಗಡೆ ಮತ್ತು ಕೆಳಗಡೆ. ಮೇಲ್ಗಡೆ ಹಚ್ಚಿದ ದೀಪದಲ್ಲಿ ಒಂದು ಚೆನ್ನಾಗಿತ್ತು, ಉರಿತಾ ಇತ್ತು, ಆಫ್ ಆಯಿತು. ನಂಗೆ ಸಡನ್ನಾಗಿ ಗೊತ್ತಾಗಲೇ ಇಲ್ಲ. ಒಂದೊಂದು ಸಲ ನಾವು ಅಂದ್ಕೊಳ್ತೀವಿ ಉರಿತಿರೋ ದೀಪ ಆಫ್ ಆಗಿಬಿಟ್ರೆ ಏನೋ ಅಪಶಕನ ಆಗಿಬಿಡುತ್ತೆ ಅಂತ. ನಾನು ಯಾಕೆ ಹಿಂಗಾಯಿತು ಸ್ವಾಮಿ ಅಂತ ಅಂದ್ಕೊಂಡು 1-2 ನಿಮಿಷ ಬಿಟ್ಟು ಮತ್ತೆ ಕೇಳಿದೆ, ಸ್ವಾಮಿ ಚೆನ್ನಾಗೇ ಉರಿತಿದ್ದು ದೀಪ ಆಫ್ ಆಗೋಯ್ತಲ್ಲ, ಯಾಕೆ? ನನಗೆ ಬೇರೆ ಕನ್ಫ್ಯೂಸ್ ಆಗ್ತಿದೆ, ನಂಗೆ ಸಹಾಯ ಮಾಡ್ತೀರಾ, ಹೇಗಾದರೂ ಸೂಚನೆನ ಕೊಡ್ತೀರಾ ಅಂತ ಕೇಳಿಕೊಂಡೆ. ಆವಾಗ ಮತ್ತೆ ಇನ್ನೊಂದು ದೀಪ ಇತ್ತಲ್ಲ ಅವ್ರ ಲೆಫ್ಟ್ ಸೈಡಲ್ಲಿ, ಅದು ಕೂಡ ಆಫ್ ಆಯಿತು. ನನಗೆ ಆಗಲೂ ಕೂಡ ಅರ್ಥ ಆಗಲೇ ಇಲ್ಲ. ಇವ್ರು ಹೇಳ್ತಿದ್ದಾರೆ ಗುರುವಾರ ನಾನು ಪೂಜೆ ಮಾಡೋದಕ್ಕೆ ಆಗಲ್ಲ ಅನ್ನೋದನ್ನು ತಿಳಿಸ್ತಿದ್ದಾರೆ ಅಂದು ನನಗೊಂಚೂರು ತಲೆಗೆ ಹೋಗಲಿಲ್ಲ. ಸರಿ ಸುಮ್ಮನಾದೆ. ಅವತ್ತು ನೆಕ್ಸ್ಟ್ ಬುಧವಾರ ಬೆಳಗ್ಗೆ ಕೂಡ ನಾನು ಇದೇ ಸೇಮ್ ಕೇಳಿದೆ, ಸ್ವಾಮಿ ನಾನು ನಾಳೆ ಪೂಜೆಗೆ ಏನು ಮಾಡೋದು, ರೆಡಿ ಮಾಡ್ಕೊಳ್ಳ ಬೇಡವಾ? ಮಗಳು ಈ ಥರ 4 days ಕಂಪ್ಲೀಟ್ ಆಗಿಲ್ಲ, ಒಂದು ರೀತಿ ಪರಿಪೂರ್ಣತೆ ಇರಲ್ಲ ಮನೇಲಿ, ಮೈಲ್ಗೆ ವಾತಾವರಣನೇ ಇದೆ. ಸೊ ಏನು ಮಾಡೋದು ಅನ್ನೋದು ಗೊತ್ತಾಗ್ತಿಲ್ಲ. ಆಮೇಲೆ ನಾನು ಹೇಗೆ ಹೇಳಿದೆ ಗೊತ್ತಾ ಸ್ವಾಮಿ, ದುಡ್ಡೆಲ್ಲ ಖರ್ಚಾಗುತ್ತೆ ಅನ್ನೋ ಯೋಚನೆಯಿಂದ ಅಂತೂ ಕೇಳ್ತಿಲ್ಲ, ಬೇಕಾದ್ರೆ ನನ್ನ ಮನಸ್ಸು ಹೇಗಿದೆ ನೋಡ್ಕೊಬಿಡಿ ನೀವೇ, ನಾನು ಸುಳ್ಳಂತೂ ಹೇಳ್ತಿಲ್ಲ ಸ್ವಾಮಿ. ಜೊತೆಗೆ ಒಂದು 3 daysಯಿಂದ ಮನೆಯೆಲ್ಲ ಕ್ಲೀನಿಂಗ್ ಮಾಡಿ ಹಬ್ಬದ ಪ್ರಯುಕ್ತ ತುಂಬ ಟಯರ್ಡ್ ಆಗಿದ್ದೀನಿ, ನಾನು ಸಿಂಪಲ್ಲಾಗಿ ಮಾಡ್ತೀನಿ, ನೀವು ಸ್ವೀಕಾರ ಮಾಡ್ಕೊಳ್ತೀರಾ ಅಂತ ಕೇಳಿಬಿಟ್ಟು ನಾನು ಅವ್ರ ಮುಂದೆ ಕೂತಿದ್ದೆ. ಆವಾಗ ವೀಣೆಯಿಂದ ಆಶೀರ್ವಾದ ಮಾಡಿದ್ಮೇಲೆ ನನಗೆ ಅಂದ್ಕೊಂಡೆ, ನಾನು ಸಿಂಪಲ್ಲಾಗಿ ಪೂಜೆ ಮಾಡ್ತೀನಿ ಅನ್ನಲ್ಲ, ಅದಕ್ಕೆ ಒಪ್ಕೊಂಡಿದ್ದಾರೆ ನಮ್ಮ ತಂದೆಯವರು ಅಂದ್ಕೊಂಡು ಸುಮ್ಮನಾಗೋದೆ. ನೆನ್ನೆ ಎಲ್ಲ ನಾನು ಮಾರ್ಕೆಟ್ಗೆ ಹೋಗಲಿಲ್ಲ, ಸಿಂಪಲ್ಲಾಗಲ್ವಾ ಮನೇಲಿ ಪೂಜೆ ಮಾಡೋದು ಅಂತ ಹೇಳಿ ನಮ್ಮ ಮನೆಯವ್ರ ಹತ್ರನೇ ತರಿಸ್ಕೊಂಡು ಬೆಳಗ್ಗೆ ಬೇಗ ಎದ್ಬಿಡೋಣ, ಮಾಮೂಲಿ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಎವ್ರಿ ಥರ್ಸ್ಡೇ ಪೂಜೆ ಮಾಡೋ ಹಾಗೆ ಗಂಜಲ ಹಾಕ್ಕೊಂಡು ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡೋಣ ಅಂದ್ಕೊಂಡೆ, ಮಲ್ಕೊಂಡೆ. ಸುಮಾರು 3:20 ನನಗೆ ಎಚ್ಚರ ಆಗುತ್ತೆ. ಎಚ್ಚರ ಆದಾಗ ನಾನು ಅಂದ್ಕೊಳ್ತೀನಿ, ಯಾಕೆ ಇವತ್ತು ಗುರುವಾರ ನಾನು ಇನ್ನೂ ಹೀಗೆ ಮಲಗಿದ್ದೀನಲ್ಲ ಅಂತ ಅಂದ್ಕೊಂಡೆ. ಆಮೇಲೆ ಗೊತ್ತಾಯಿತು ನಾನಿವತ್ತು ನಮ್ಮ ತಂದೆಯವ್ರ ಸೇವೆನ ಮಾಡೋ ಹಾಗಿಲ್ಲ ಅಂತ. ಅಂದರೆ ಮಂಗಳವಾರನೇ ಸೂಚನೆನ ಕೊಟ್ಟಿದ್ರು, 2 ದೀಪಗಳು ಆಫ್ ಆಗಿ ನಾನು ಮಾಡೋ ಹಾಗಿಲ್ಲ ಅಂತ. ಆದರೂ ನಾನು ಅರ್ಥ ಮಾಡ್ಕೊಳ್ದೆ. ಬುಧವಾರ ಮತ್ತೆ ಅವ್ರ ಹತ್ರ ಕೇಳ್ಕೊಂಡೆ, ಆಗಲೂ ಕೂಡ ಆಶೀರ್ವಾದನ ಮಾಡಿದ್ರು. ಅಂತೂ ನನಗೇನು ಗೊತ್ತಾ, ಗುರುವಾರ ಅಂದರೆ ಏನಾರ ಆಗಲಿ ಅವ್ರ ಮುಂದೆ 2 ತುಪ್ಪದ ದೀಪ ಉರಿಬೇಕು. ಅದು ನನ್ನ ಮಗಳೇ ಆಗಲಿ ಅಥವಾ ನಮ್ಮ ಮನೆಯವರೇ ಆಗಲಿ, ತುಪ್ಪದ ದೀಪನ ಹಚ್ಚಬೇಕು ನಮ್ಮ ತಂದೆಯವ್ರ ಮುಂದೆ. ಇವತ್ತು ನನ್ನ ಮಗಳು ಕೂಡ ಹಚ್ಚೋಕ್ಕಾಗಲಿಲ್ಲ, ನಾನು ಕೂಡ ಹಚ್ಚೋಕ್ಕಾಗಲಿಲ್ಲ. ದೀಪಗಳೆಲ್ಲ ಬುಧವಾರ ಸಂಜೆನೇ ಕ್ಲೀನ್ ಮಾಡಿ ಇಟ್ಟಿದ್ದೆ. ಬೆಳಗ್ಗೆ ನಮ್ಮ ಮನೆಯವರು ನಮ್ಮ ತಂದೆಯವ್ರಿಗೆ ಚಿಕ್ಕದಾಗಿ ಮನೇಲಿ ಸೇವೆನ ಸಲ್ಲಿಸಿದ್ರು. ಅನುಭವಗಳನ್ನ ಹೇಳ್ಕೋಬೇಕು. ಈ ಅನುಭವಗಳನ್ನ ಕೇಳಿ ಯಾರು ನಗ್ತಾರೋ, ಏನು ಅಂದ್ಕೊಳ್ತಾರೋ ಅನ್ನೋ ಚಿಂತೆ ನನಗಂತೂ ಇಲ್ಲ. ಯಾಕಂದರೆ ನಾವು ಎಷ್ಟು ಅವ್ರ ಮುಂದೆ ಮಕ್ಕಳ ಹಾಗೆ ಮುಗ್ಧತೆಯಿಂದ ಇರ್ತೀವೋ ಅಷ್ಟು ಅವರಿಂದ ನಮಗೆ ಸ್ಪಂದನೆ ಸಿಗುತ್ತೆ ಅನ್ನೋದನ್ನು ಈ ಅನುಭವದಿಂದ ಅರ್ಥ ಮಾಡ್ಕೊಳ್ಳಿ. ನಿಷ್ಕಲ್ಮಶವಾದ ಮನಸ್ಸಿಂದ ನಾವು ಅವ್ರ ಮುಂದೆ ಕೂತು ನಮ್ಮೆಲ್ಲ ವಿಚಾರಗಳನ್ನು ಮಾತಾಡಬೇಕು. ನೀವೇನಾದರೂ ಜನರ ಜೊತೆ ಹೇಳ್ಕೊಳ್ತೀರಾ, ನಂಗೆ ಈ ಥರ ಒಳ್ಳೇದಾಗ್ತಿದೆ ಅಂತ ದೃಷ್ಟಿ ಹಾಕ್ತಾರೆ, ಅಥವಾ ಕೆಟ್ಟದಾಯಿತು ನನಗೆ ಈ ಥರ ಆಗ್ತಿದೆ ಅನ್ನೋದನ್ನು ಹೇಳ್ಕೊಳ್ತೀರಾ, ನೀವು ಹೋದ್ಮೇಲೆ ಆಡ್ಕೊಂಡು ನಗ್ತಾರೆ. ಅದೇ ನೀವು ನಿಮ್ಮ ಪೂಜಿಸುವಂತಹ ದೇವ್ರ ಹತ್ರ ಅಥವಾ ನಮ್ಮ ತಂದೆಯವ್ರ ಹತ್ರ ಹೇಳ್ಕೊಳ್ಳೋದ್ರಿಂದ ಅದೆಂಥದ್ದೇ ವಿಚಾರ ಆಗಲಿ ನಿಮಗೆ ಸೂಚನೆಗಳನ್ನ ಕೊಡ್ತಾರೆ, ನಿಮ್ಮನ್ನು ಕೈ ಹಿಡಿದು ಕಾಪಾಡ್ತಾರೆ ಅನ್ನೋ ಸಂದೇಶನ ಇದರಿಂದ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ.